ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಏನು 2ನೇ ಅಧ್ಯಾಯದಲ್ಲಿ ಏನು ನನ್ನ ಪ್ರಾರ್ಥನೆ ದೇವರು ಕೇಳಿದರು. ಹಲ್ಲೆಲೂಯಾ. ಏನು ನನ್ನ ಪ್ರಾರ್ಥನೆ ದೇವರು ಕೇಳಿದರಲ್ವಾ, ನಿನ್ನ ಪ್ರಾರ್ಥನೆ ಸಹ ಖಂಡಿತವಾಗಿ ದೇವರು ಕೇಳುವುದಕ್ಕೆ ಆತನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಆತನು ಸರ್ವಶಕ್ತನಾದ ದೇವರು. ಪ್ರತಿ ಒಬ್ಬರ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನು ಕೇಳುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯ ಓದಿಕೊಂಡು ಬರೋಣ ಬನ್ನಿ. ದೇವರು ನಿಮ್ಮೊಟ್ಟಿಗೆ ಹೇಗೆ ಮಾತಾಡ್ತಾರೆ. ಏನನು ಆ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೇನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದ ನನ್ನನ್ನು ಸಮುದ್ರದ ಉದ್ಧಾರದಲ್ಲಿ ಅಗಸ್ಥಳದಲ್ಲಿ ಎಸೆದು ಬಿಟ್ಟೆಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಏನನ್ನು ನೋಡಿ ಆತನು ಮೀನಿನ ಹೊಟ್ಟೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸುವ ಆತನಾಗಿದ್ದಾನೆ. ನಿಮಗೆ ದೇವರು ಸದುತ್ತರವನ್ನು ದಯಪಾಲಿಸುವ ದೇವರ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಯಾವ ಇಕ್ಕಟ್ಟಲ್ಲಿದ್ದರೂ ಸರಿ, ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆ ಯೇಸು ಕ್ರಿಸ್ತನ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ಆತನಾಗಿದ್ದಾನೆ. ಆ ಯೇಸು ಕ್ರಿಸ್ತನ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಭಯಪಡಬೇಡ. ಅಯ್ಯೋ, ನಂದು ಮುಗಿದೋಯ್ತು, ಇನ್ನು ಮೇಲೆ ನನ್ನ ಮೇಲಕ್ಕೆ ಬರುವುದಿಲ್ಲ ಎಂದು ಹೇಳಬೇಡ. ನೀನು ಎದ್ದು ಕೆಲಸಕ್ಕೆ ಕೈ ಹಾಕು. ದೇವರು ನಿನ್ನ ಕೆಲಸಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ದೇವರು ನಿನ್ನ ಕೆಲಸಗಳನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಕೆಟ್ಟದ ಮಾಡೋರು ನೋಡಿ ಹಿಂಜಾರಬೇಡ. ಅಯ್ಯೋ, ಇವರು ಬಂದು ನನಗೆ ಏನೋ ಮಾಟ ಮಂತ್ರ ಮಾಡಿದ್ರು ನನ್ನ ಕೆಲಸ ನಿಂತೋಯ್ತು ಎಂದು ಚಿಂತೆ ಮಾಡಬೇಡ. ಯಾಕಂದರೆ ನಿನ್ನ ಒಳಗಿರುವ ಯೇಸು ದೊಡ್ಡವನು. ಅವನಕ್ಕಿಂತಲೂ ನಿನ್ನ ಜೊತೆ ಇರುವ ಯೇಸು ದೊಡ್ಡವನು. ಯೇಸು ಜೀವಿತವಾಗಿದ್ದಾನೆ. ಯೇಸು ಜೀವವುಳ್ಳ ದೇವರಾಗಿದ್ದಾನೆ. ಯೇಸು ಜೀವ ಉಳ್ಳುವ ದೇವರಾಗಿದ್ದಾನೆ. ನಿನ್ನ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ನಿನ್ನ ಪ್ರಾರ್ಥನೆ ದೇವರು ಕೇಳುವ ಆತನಾಗಿದ್ದಾನೆ. ನಿನ್ನನ್ನು ದೇವರು ಆಶೀರ್ವದಿಸುತ್ತಾರೆ. ನಿನ್ನನ್ನು ದೇವರ ಅಭಿಷೇಕಿಸುತ್ತಾರೆ. ನಿನ್ನನ್ನು ದೇವರು ಕೈ ಬಿಡುವವನಲ್ಲ. ನೀನು ಕೈ ಹಾಕುವಾಗ ಕೆಲಸದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಸಹಾಯ ಮಾಡು. ಈ ಕೆಲಸ ಅಭಿವೃದ್ಧಿಪಡಿಸು. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. ನಾನು ನಿನ್ನ ಬಳಿಗೆ ಬಂದು ಅಭಿವೃದ್ಧಿಪಡಿಸುತ್ತೇನೆ. ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆಂದು ಹೇಳಿದೆಯಾ. ಹಾಗೆಯೇ ನನ್ನ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಜೊತೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಾನು ಇಕ್ಕಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಭಯಪಡಬೇಡ. ದೇವರು ನಿನ್ನ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳಿದ್ದಾನೆ. ನೀನು ಎಷ್ಟೇ ವರ್ಷದಿಂದ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ತಡವಾಗಿರ್ಬೋದು. ದೇವರು ಹೇಳಿದ್ದಾರೆ, ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಅಂತ ಹೇಳಿದ್ದಾರೆ. ಪ್ರೈಸ್ ಲಾರ್ಡ್.
ದೇವರು ನಿನ್ನನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಖಂಡಿತವಾಗಿ ಅಭಿವೃದ್ಧಿಪಡಿಸುತ್ತಾರೆ. ಯೇಸು ಕ್ರಿಸ್ತನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಹೆಚ್ಚಿಸುತ್ತಾರೆ. ಯೇಸು ಕ್ರಿಸ್ತನು ನಿನ್ನನ್ನು ಉದ್ಧಾರ ಮಾಡುವ ದೇವರಿದ್ದಾನೆ. ಯಾವ ವಿಷಯದಲ್ಲಿ ನೋಡಿ ಭಯಪಡಬೇಡ. ಯಾವ ವಿಷಯಕ್ಕಾಗಿ ನೀನು ಭಯಪಡಬೇಡ. ಯಾಕಂದರೆ ನಿನ್ನಲ್ಲಿರುವ ಆತನು ಹೆಚ್ಚಿನವನಿದ್ದಾನೆ. ನಿನ್ನ ಒಳಗಿರುವ ದೇವರು ಹೆಚ್ಚಿನವನಾಗಿದ್ದಾನೆ. ಆ ಕ್ರಿಸ್ತನನ್ನು ಪ್ರಾರ್ಥನೆ ಮಾಡು. ಒಂದೇ ಒಂದು ಸಾರಿ ಕರೆ, ಪರಿಶುದ್ಧಾತ್ಮನೇ ನಿನ್ನನ್ನು ಒಳಗೆ ಬಾ. ಒಳಗಿರುವ ಎಲ್ಲ ಆತ್ಮಗಳು ಹೊರಗೆ ಹೋಗಲಿ. ನಿನ್ನಲ್ಲಿರುವ ಒಳ್ಳೆಯ ಆತ್ಮದಿಂದ ನನ್ನನ್ನು ತುಂಬು ಎಂದು ಹೇಳು. ಆ ದೇವರು ನಿನಗೆ ಒಳ್ಳೆಯ ಆತ್ಮದಿಂದ ತುಂಬುತ್ತಾನೆ. ಭಯಪಡಬೇಡ. ನಿನ್ನನ್ನು ದೇವರು ಹೆಚ್ಚಿಸುತ್ತಾನೆ. ನೀನು ಕೈಯಿಟ್ಟು ಮಾಡುವ ಪ್ರತಿಯೊಂದು ಕೆಲಸವನ್ನು ಆಶೀರ್ವಾದ ಮಾಡುತ್ತಾನೆ, ಅಭಿಷೇಕ ಮಾಡುತ್ತಾನೆ. ಯಾವ ಕೇಡು ನಿನಗೆ ಸಂಭವಿಸಲಾರದಂತೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಈ ಏನೇನು ಮೀನಿನ ಹೊಟ್ಟೆ ಒಳಗೆ ಕೂತುಕೊಂಡು ಪ್ರಾರ್ಥನೆ ಮಾಡಿದ ಹಾಗೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿ ಕೊಟ್ಟು ಕೇಳಿ ನಿನ್ನನ್ನು ಖಂಡಿತವಾಗಿ ದೇವರ ಆಶೀರ್ವಾದ ಮಾಡುತ್ತಾನೆ. ಹೆದರಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ಯೇಸು ನಿನ್ನನ್ನಲ್ಲ, ನಿನ್ನ ಕುಟುಂಬನ ಸಹ ಪ್ರೀತಿ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.